ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಸಾಲ. ಸಾಲ ಸಾಲ ಸಾಲ. ಸೊ ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಹೋಳು ಪರದಾಟ ಸಾಕಿನ್ನು ಅಂತಾರೆ. ಸೊ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಾಲ ಮಾಡಿ ತುಪ್ಪ ತಿಂತಾರೆ. ತುಪ್ಪ ಅಂತಂದರೆ ಹಸುವಿನ ತುಪ್ಪ ಅದಲ್ಲ. ಆಗರ್ಭ ಶ್ರೀಮಂತರು ಮಾಡೋ ರೀತಿ ಮಧ್ಯಮ ವರ್ಗದವರು, ಬಡವರು ಆಡಂಬರವನ್ನು ಮಾಡ್ತಾರೆ. ಅದನ್ನು ತುಪ್ಪ ಅಂತ ಕರೀತಾರೆ. ಅದರ ಅರ್ಥ, ಈ ಸಾಲ ಮಾಡಿದವರು ಸಾಕಷ್ಟು ಜನ ಕಾಲ್ ಮಾಡ್ತಾರೆ. ದಿನಕ್ಕೆ ಯಾವುದಾದ್ರೂ ಒಂದು ಮೆಸೇಜ್ ಆದರೂ ಬಂದೇ ಬರ್ತದೆ, ನಾನು ಸಾಲ ಮಾಡ್ಕೊಂಡಿದ್ದೀನಿ, ಹೇಗೆ ತೀರಿಸೋದು ಅಂತ. ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು, ಸ್ವರ್ಗ ಸುಖಿಗಳಾಗಿ ಬದುಕಬಹುದು. ಪರಮಜ್ಞಾನ, ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲವೇ ಇಲ್ಲ ಮನುಷ್ಯನಿಗೆ. ಸಾಮಾನ್ಯ ಜ್ಞಾನ ಅತ್ಯವಶ್ಯಕತೆ ಆಗಬೇಕು, ಆದರೆ ಅದನ್ನ ತಿಳ್ಕೊಳ್ಳಲ್ಲ. ಜನರಲ್ ಆಗಿ ನೀವು ಹೇಳಿ, ನೀವು ಥಿಂಕ್ ಮಾಡಿ, ಯಾರ್ಯಾರು ನನಗೆ ಮೆಸೇಜ್ ಮಾಡ್ತೀರಾ ಅಥವಾ ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರಾ, ನನಗೆ ಸಾಲ ಇದೆ ಗುರೂಜಿ, ನಾನು ಹೇಗೆ ತೀರಿಸ್ಲಿ ಅಂತ ಫೋನ್ ಮಾಡಿ ನಿಮ್ಮ ಸಾಲಗಳನ್ನು ತೀರಿಸುವಂತಹ ವ್ಯವಸ್ಥೆ ಏನಾದರೂ ನಿಸರ್ಗದಲ್ಲಿದೆಯಾ? ಇದನ್ನ ನೈಜತೆ ಅಂತ ಕರೀತಾರ. ಅಂದ್ರೆ ರಾತ್ರಿ ಬೀಜ ಹಾಕಿ ಬೆಳಿಗ್ಗೆ ಆಗ್ಬಿಟ್ಟು ಅಯ್ಯೋ ಹಣ್ಣೆ ಕೊಟ್ಟಿಲ್ಲ ಭಗವಂತ. ಗುರುಜಿ ಹೇಳಿದ್ರು ರಾತ್ರಿ ಬೀಜ ಹಾಕ್ಬಿಡು, ಬೆಳಿಗ್ಗೆ ಅಷ್ಟರಲ್ಲಿ ದೊಡ್ಡ ಮರ ಆಗ್ಬಿಟ್ಟು ಹಣ್ಣು ಕೊಟ್ಬಿಡ್ತದೆ ಅಂತ. ಹಂಗೆ ಹಣ್ಣು ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಅಂದ್ರೆ ಇದನ್ನ ಸಾಮಾನ್ಯ ಜ್ಞಾನ ಅಂತಾರ. ಮೊದಲು ಬೀಜ ಹಾಕಿದ ಮೇಲೆ ಅದು ಮೊಳಕೆ ಹೊಡೆಯುತ್ತೆ, ಸಣ್ಣದಾಗಿ ಚಿಗುರುತ್ತೆ, ಒಂದು 2 ಎಲೆ. ಅದಾದ್ಮೇಲೆ ಗಿಡವಾಗುತ್ತೆ, ಸಣ್ಣ ಗಿಡ, ದೊಡ್ಡ ಗಿಡ, ಆಮೇಲೆ ಮರ, ಸಣ್ಣ ಮರ, ದೊಡ್ಡ ಮರ, ಹೆಮ್ಮರ, ಬೃಹದಾಕಾರವಾಗಿ ಮರಗಳು ಸಾವಿರಾರು ವರ್ಷಗಳು ಬದುಕ್ತವೆ. ಅಂದ್ರೆ ಇದೆಲ್ಲವೂ ಒಂದು ಪ್ರಕ್ರಿಯೆಯಲ್ಲಿ ಜರುಗುತ್ತೆ. ಅದೇ ರೀತಿ ಸಾಲ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ತಿಂದು ತೇಗಿ ಅಜ್ಞಾನದಿಂದ, ದಡ್ಡತನದಿಂದ, ಮೂರ್ಖತನದಿಂದ ಎಲ್ಲ ಹಾಳು ಮಾಡ್ಕೊಂಡು ಝೀರೋಗಲ್ಲ ಮೈನಸ್ಗೆ ಬಂದು ಒಂದೇ ಒಂದು ಫೋನ್ ಕಾಲಲ್ಲಿ, ಒಂದು ಮೆಸೇಜಲ್ಲಿ ನನ್ನ ಸಾಲ ಹೆಂಗೆ ತೀರಿಸೋದು ಅಂತಂದ್ರೆ ಗೊತ್ತಾಗುತ್ತೆ. ನೇರವಾಗಿ ಬರಬೇಕು, ಆ ಕಾರಣಗಳನ್ನು ತಿಳ್ಕೊಳ್ಬೇಕು, ಏನಕ್ಕೋಸ್ಕರ ಸಾಲ ಮಾಡಿದ್ರೆ. ಆ ಸಾಲದಲ್ಲಿ ಎಷ್ಟೊಂದು ವಿಧಾನಗಳಿದ್ದಾವೆ. ಪ್ರತಿಯೊಂದು ವಿಧಾನಕ್ಕೂ ಪರಿಹಾರ ಮಾರ್ಗಗಳು ಬೇರೆ ಬೇರೆ ಇದ್ದಾವೆ. ಇವಾಗ ಯಾರೋ ಜೂಜಾಡೋದಕ್ಕೆ ಸಾಲ ಮಾಡಿರ್ತಾರೆ, ಇದಕ್ಕೆ ಪರಿಹಾರ ಮಾರ್ಗ ಬೇರೆ. ಇನ್ನೊಬ್ಬ ಯಾರೋ ಮದುವೆಗೆ, ಮನೆ ಕಟ್ಟೋದಕ್ಕೆ, ಏನೋ ಫಂಕ್ಷನ್ ಮಾಡೋದಕ್ಕೆ ಸಾಲ ಮಾಡಿರ್ತಾನೆ, ಇದಕ್ಕೆ ಪರಿಹಾರ ಮಾರ್ಗಗಳು ಬೇರೆ. ಬಿಸ್ನೆಸ್ಗೆ ಅಂತ ಮಾಡಿರ್ತಾನೆ, ಸೊ ಸಾಲ ಮಾಡ್ಬಿಟ್ಟಿರ್ತಾನೆ, ಅದು ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ, ಇದಕ್ಕೆ ಪರಿಹಾರ ಮಾರ್ಗಗಳು ಬೇರೆ. ಯಾರೋ ಒಬ್ರಿಗೆ ಸಾಲ ಕೊಟ್ಟಿರ್ತಾರೆ, ವಾಪಸ್ ಈಸ್ಕೊಂಡು ಬರಲ್ಲ, ವಾಪಸ್ ಕೊಡಕ್ಕಾಗಲ್ಲ, ಇವನ ಹತ್ರ ಇಲ್ಲ, ಅವನು ಕೊಟ್ಟರೆ ಇವನ್ ಜೀವನ ನಡೀತದೆ, ಇದಕ್ಕೆ ಪರಿಹಾರ ಮಾರ್ಗಗಳು ಬೇರೆ. ಯಾರೋ ಶೂರಿಟಿ ಹಾಕ್ಬಿಟ್ಟಿದ್ದಾನೆ, ಅವನು ಸತ್ತೋದ ಅಥವಾ ಓಡೋಗ್ಬಿಟ್ಟ, ಇವನು ಅದನ್ನ ಕಟ್ತಾವನೆ, ಇದು ಕೂಡ ಸಾಲನೇ, ಇದಕ್ಕೆ ಪರಿಹಾರಗಳು ಬೇರೆ. ಇದು ಎಲ್ಲಾ ಪರಿಹಾರ ಮಾರ್ಗಗಳಿಗೂ ಬೇರೆ ಬೇರೆ. ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಏನು ಅಂತಂದ್ರೆ, ಈ ಎಲ್ಲಾ ಪರಿಹಾರ ಮಾರ್ಗಗಳ ಜೊತೆಯಲ್ಲಿ ನಿಮ್ಮ ಪೂರ್ವಾಪರಗಳನ್ನ ತಿಳಿದೇನೆ ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರಗಳನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ನಿಮಗೆ ಪರಿಹಾರಗಳನ್ನ ಕೊಟ್ಟರೂ ಕೂಡ ತಾತ್ಕಾಲಿಕವಾದಂತಹ ಆ ಒಂದು ಪರಿಹಾರ ಸಿಗುತ್ತೆ ನಿಮಗೆ. ಮತ್ತೆ ತಿರ್ಗಾ ನೀವು ಸಾಲಕ್ಕೆ ಸಿಗಾಕೊಳ್ತೀರಾ. ಸುಮ್ಮನೆ ನಾನು ಹೊರಗೆ ಬಂದೆ ಅಂತ ಅನ್ಕೊಂಡ್ರು ಕೂಡ ನೀವು ಇದ್ದಲ್ಲೇ ಇರ್ತೀರಾ. ಖಂಡಿತವಾಗಿ ನೀವು ಓಡೋದಕ್ಕೆ ಸಾಧ್ಯವಾಗುತ್ತೆ. ನಾನು ಹೇಳೋದನ್ನ ನೀವು ಗಮನ ಕೊಟ್ಟು ಆಲಿಸಿ ಮನನ ಮಾಡಿ. ನಾನು ಹೇಳೋದನ್ನ ಕೆಲವರೆಲ್ಲ ಎಂಥ ಅಜ್ಞಾನಿಗಳು, ದಡ್ರು ಅಂದ್ರೆ ಬಹಳ ಬಹಳ ಕೋಪ ಬರ್ತದೆ. ತುಂಬಾ ಸಮಸ್ಯೆಲಿದ್ದಾರೆ. ಬಾಮ್ಮ ಅಂತಂದ್ರೆ ಹೆಣ್ಮಕ್ಳು ಹೆಚ್ಚಾಗಿ ಕಾಲ್ ಮಾಡ್ತಾರೆ, ಇಲ್ಲ ನಮ್ಮ ಯಜಮಾನರು ಎಲ್ಲೂ ಬಿಡಲ್ಲ, ಹೊರಗಡೆ ಎಲ್ಲೂ ಬಿಡೋದಿಲ್ಲ, ನನಗೆ ಎಲ್ಲೂ ಗೊತ್ತೇ ಇಲ್ಲ, ಮನೆ ಮತ್ತು ಸ್ಕೂಲ್, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು, ಇದು 2 ಬಿಟ್ಟರೆ ತವ್ರ ಮನೆ, ಇದು 3 ಬಿಟ್ಟರೆ ನಾನು ಎಲ್ಲೂ ಹೋಗಿಲ್ಲ, ನನಗೆಲ್ಲೂ ಹೋಗೋಕ್ಕಾಗೋದಿಲ್ಲ. ಅಂದರೆ ಈ ಅಮ್ಮನಿಗೆ ಸಮಸ್ಯೆಗಳು ಮೈ ತುಂಬ ಇದ್ದಾವೆ, ರಾಶಿ. ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಫೋನ್ ಮೂಲಕ ಪರಿಹಾರ ಕೊಟ್ಬಿಡ್ಬೇಕು. ಈಕೆ ಗೊತ್ತಿರೋದು ಕೇವಲ ಮನೆ, ಸ್ಕೂಲು, ತವ್ರ ಮನೆ, ಈ 3 ಬಿಟ್ಟು ಬೇರೆ ಜಾಗಗಳೇ ಗೊತ್ತಿಲ್ಲಂತೆ. ಆದರೆ ಒಳಗಡೆ ಇದ್ದು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳುವಂಥದ್ದು ಗೊತ್ತಿಲ್ಲ. ಸರಿ ಆಯ್ತಮ್ಮ, ನೀನು ಬರೋದಕ್ಕಾಗೋದಿಲ್ಲ, ಸೊ ನಿನಗೆ ಒಂದು ವಿಡಿಯೋ ಲಿಂಕ್ ಕಳಿಸ್ತೀನಿ, ನೇರವಾಗಿ ಕುಂತು ಮಾತಾಡಬಹುದು.
ನನ್ನ ಕನ್ಸಲ್ಟೇಷನ್ ಫೀಸ್ ನನ್ನ ಹತ್ರ ಇಲ್ಲ. ನಮ್ಮ ಯಜಮಾನರು ನನಗೆ ಬರೀ ಮನೆಗೆ ಏನು ಬೇಕು ಅದಕ್ಕೆ ಮಾತ್ರ ಕೊಡ್ತಾರೆ ಹೊರತು ಫೀಸ್ ಇಲ್ಲ. ಫೀಸು ಕೊಡೋದಕ್ಕಾಗೋದಿಲ್ಲ, ನೇರವಾಗಿ ಬರೋದಕ್ಕೂ ಆಗೋದಿಲ್ಲ. ಕುಂತಿದ್ದ ಜಾಗದಲ್ಲೇ ಇವ್ರ ಸಮಸ್ಯೆಗಳನ್ನು ಯಾರೋ ಮೂರನೇ ವ್ಯಕ್ತಿ ದೂರದಲ್ಲಿರೋರು ಸಮಸ್ಯೆಗಳನ್ನು ಪರಿಹಾರ ಮಾಡೋದು. ಫೋನ್ ಮಾಡಿದ ತಕ್ಷಣವೇ ಇವ್ರಿಗೆ ಫೋನ್ ಮಾಡ್ಬೇಕು. ಇನ್ನೂ ವಿಚಿತ್ರವಾದ ಜನಗಳಿರ್ತಾರೆ, ನೇರವಾಗೂ ಬರಲ್ಲ, ವಿಡಿಯೋ ಕಾಲು ಬರಲ್ಲ, ಕನ್ಸಲ್ಟೇಷನ್ ಫೀಸು ಕೊಡಲ್ಲ, ಫೋನ್ ಕೂಡ ಮಾತಾಡಲ್ಲ. ಆಕೆಗೆ ಮೆಸೇಜ್ ಮಾಡ್ಬೇಕಂತೆ, ಈ ವಾಟ್ಸಪ್ಪಲ್ಲಿ ಮೆಸೇಜ್ ಮೂಲಕ ಕಳಿಸ್ಬೇಕಂತೆ. ಅಬ್ಬಾ ಎಂಥ ಕ್ರಿಯಾತ್ಮಕವಾದ ಆಲೋಚನೆಗಳು ಉಳ್ಳವರು ಈ ಜಗತ್ತಿನಲ್ಲಿ ಇದ್ದಾರೆ ಅಂತಂದ್ರೆ, ಈ ಮೆಸೇಜ್ ಮಾಡೋದಂದ್ರೆ ನನಗೆ ಅಲರ್ಜಿ. ಏನೋ ಒಂದು ಪೋಸ್ಟರ್ ಕಳಿಸ್ಬೇಕು, ಯಾರಿಗೋ ಏನೋ ಒಂದು ವೃತ್ತಿಗೆ ಸಂಬಂಧಪಟ್ಟಂಗೆ ಕಳಿಸ್ಬಹುದು ಪ್ರೊಫೆಷನಲ್. ಅದು ಬಿಟ್ಬಿಟ್ಟು ಟೈಪ್ ಮಾಡ್ಕೊಂಡು ಊಟ ಆಯ್ತಾ? ಆಯಿತು. ನಿಂದಾಯ್ತಾ? ಆಯಿತು. ನಿನ್ನ ಹೆಸರು ಇದು, ಎಷ್ಟು ವಯಸ್ಸು? ಈ ರೀತಿ ಗಂಟೆಗಟ್ಟಲೆ ಮಾತಾಡಿದ್ರೆ ಅದು ಒಂದು 10 ನಿಮಿಷದಲ್ಲಿ ಮುಗಿಯೋಂಥದ್ದು ಇದು 2 ಗಂಟೆ 3 ಗಂಟೆ ಆದರೂ ಮುಗಿಯಲ್ಲ. ವಾಟ್ಸಪ್ ಸರ್ವಿಸ್ ಕೊಡ್ಬೇಕಂತೆ. ಅಬ್ಬಾ ಎಂಥ ಚಿಂತನೆ! ನಿಜವಾಗ್ಲೂ ಈ ರೀತಿ ಎಲ್ಲ ಆಲೋಚನೆ ಮಾಡುವಂಥವ್ರು. ಮತ್ತೆ ಕೆಲವರು ಫೋನ್ ಮಾಡಿ ಸಮಸ್ಯೆ ಇದೆ, ಈ ಥರ ನೇರವಾಗಿ ಬಂದ್ಬೇಡಿ, ನನಗೆ ರಜಾ ಇಲ್ಲ, ರಜಾ ಕೊಡೋದಿಲ್ಲ, ನನಗೆ ರಜಾನೇ ಕೊಡೋದಿಲ್ಲ ಆಫೀಸಲ್ಲಿ. ಹೌದಾ? ಬಹಳ ಸಂತೋಷ. ನಿನ್ನ ಸಮಸ್ಯೆಗೆ ದೈಹಿಕವಾಗಿ ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಅನಾರೋಗ್ಯ, ನೇರವಾಗಿ ಬಂದು ಭೇಟಿ ಮಾಡು, ಇಲ್ಲ ಅಂದರೆ ಇಟ್ಬಿಡಮ್ಮ, ಸುಮ್ಮನೆ ನಾನು ಸಮಯ ವ್ಯರ್ಥ ಮಾಡಬೇಡ. ಇಲ್ಲ ನಿಮ್ಮ ಸಮಯ ನಾನು ಬಹಳ ಬೆಲೆ ಕೊಡ್ತೀನಿ ನಿಮಗೆ, ನಿಮ್ಮನ್ನು ಕಂಡ್ರೆ ಬಹಳ ಪ್ರೀತಿ ಗೌರವ ನನಗೆ. ಸೊ ನನ್ನ ಸಮಸ್ಯೆ ಈ ಥರ ಇದೆ, ಪರಿಹಾರಗಳನ್ನು ಕೊಡಿ, ಆದರೆ ನಾನು ಅಲ್ಲಿಗೆ ಬರೋದಿಲ್ಲ. ಕಳ್ಳಂಗೊಂದು ಪಿಳ್ಳೆನೆವ ಅಂತಾರೆ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಏನೋ ಒಂದು ನೆಪಗಳು. ನಮ್ಮ ಮನೇಲಿ ಅವ್ರು ಕಳ್ಸಲ್ಲ, ಗಂಡ ಕಳ್ಸಲ್ಲ, ಅಮ್ಮ ಕಳ್ಸಲ್ಲ, ಹೆಂಡತಿ ಕಳ್ಸಲ್ಲ, ಬಟ್ ಸಮಸ್ಯೆಗಳು ಮಾತ್ರ ಬಗೆಹರಿಬೇಕು. ಹೇಗೆ ಬಗೆಹರಿಯುತ್ತೆ ಅಂದರೆ, ಸಾಕಷ್ಟು ಜನಕ್ಕೆ ಯಾತಕ್ಕೋಸ್ಕರ ಈ ರೀತಿ ಭ್ರಮೆ ಅಂತಂದರೆ, ಒಂದಷ್ಟು ಜನ ಈ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಫೇಸ್ಬುಕ್ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ. 24 ಗಂಟೆಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಡಲಾಗುತ್ತದೆ, 3 ಗಂಟೆಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಡಲಾಗುತ್ತದೆ. ಅದಕ್ಕೆ ಫೋನ್ ಮೂಲಕ ಕನ್ಸಲ್ಟೇಷನ್, ಫೋನ್ ಮೂಲಕ ಫೋನ್ ಸರ್ವಿಸ್ ಕೊಡ್ತಾರೆ. ನಿಮಗೆ ನಯಾ ಪೈಸೆ ಉಪಯೋಗ ಇಲ್ಲ ಅದರಿಂದ. ನೋಡಿ, ನಾನು ಕೂಡ ಆ ರೀತಿ ಮಾಡ್ತೀನಿ, ಸಮಾಧಾನ ಸಿಗಬಹುದು ಅಷ್ಟೇ ಹೊರತು ಪರಿಹಾರ ಸಿಗೋದಿಲ್ಲ. ನಿಮಗೆ ನಿಜವಾಗ್ಲೂ ಪರಿಹಾರ ಬೇಕು ಅಂದರೆ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ತಿಳಿದೇನೆ ನಾನು ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ. ಬೇರೆ ಗುರುಗಳು ಅಥವಾ ಬೇರೆ ಪರಿಹಾರ ಕೊಡುವಂಥವ್ರು ಕೊಡ್ಬೋದೇನೋ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನನ್ನ ಹತ್ರ ಬರೋಂಗಿದ್ರೆ ನೀವು, ನಾನು ಎಲ್ಲವನ್ನ ಶಾಶ್ವತವಾದ ಪರಿಹಾರಗಳನ್ನು ಮಾತ್ರ ನೀಡ್ತೀನಿ. ಟೆಂಪ್ರವರಿ ಸೊಲ್ಯೂಷನ್ ನನಗೆ ಗುರುಗಳು ಹೇಳ್ಕೊಟ್ಟಿಲ್ಲ. ಆದ್ದರಿಂದ ಯಾರೇ ಸಾಲ ಮಾಡಿದ್ರು ಕೂಡ ಆ ಸಾಲ ಮಾಡಿದಂಥದ್ದು ರೀಸನ್ ಏನಕ್ಕೆ ಆಲ್ಮೋಸ್ಟ್ ಆಗ್ಬಿಟ್ಟಿರುತ್ತೆ. ಆಗಕ್ಕಿಂತ ಮುಂಚೆನೂ ಒಂದ್ಸಲ ಸುಳುವು ಸಿಕ್ಕಿರುತ್ತೆ, ಬಟ್ ಆದರೂ ಧುಮುಕ್ಬಿಡ್ತಾರೆ. ಸಾಲ ಆಗ್ಬಿಟ್ಟಿರ್ತದೆ, ಬಟ್ ಅದನ್ನು ತೀರ್ಸಕ್ಕಾಗೋದಿಲ್ಲ. ಆ ಮಟ್ಟದಲ್ಲಿ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಂಥವ್ರು ಎಷ್ಟು ಸಮಸ್ಯೆ ದೊಡ್ಡದಾಗಿದೆ, ಅದಕ್ಕೆ ಅಷ್ಟೇ ಸಮಯ ಬೇಕಾಗ್ತದೆ ನಾವು ಮತ್ತೆ ತಿರ್ಗಾ ಈಳ್ಕೊಳ್ಳೋದಕ್ಕೆ, ಅಂದರೆ ಅದರಿಂದ ಮುಕ್ತಿ ಹೊಂದೋದಕ್ಕೆ. ಕೆಲವ್ರು ಹಂಗಲ್ಲ, ಕೋಟಿಗಟ್ಟಲೆ ಸಾಲ ಮಾಡ್ಬಿಟ್ಟಿದ್ದಾರೆ, ಏನೂ ಬ್ಯಾಕಪ್ ಇಲ್ಲ, ಸೈಟ್ ಇಲ್ಲ, ಒಡವೆ ಇಲ್ಲ, ಯಾವುದೇ ಆಸ್ತಿ ಪಾಸ್ತಿಗಳಿಲ್ಲ. ನನ್ನ ಹತ್ರ ಬಂದ್ಬಿಟ್ಟು ಎಷ್ಟು ದಿವಸದಲ್ಲಿ ಸಾಲ ಆಗುತ್ತೆ ಗುರುಜಿ? ಒಂದು ವಾರ 2 ವಾರ ಆಗುತ್ತಾ ಅಂತ. ಅವನಿಗೆ 3.5 ಕೋಟಿ ಸಾಲ ಇದೆ. 1 ವಾರ 2 ವಾರದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ಕೇಳ್ತಾನೆ. ಅಲ್ಲಯ್ಯ, 1 ವಾರ 2 ವಾರದಲ್ಲಿ ಹೆಂಗಲೇ ಬರ್ತದೆ ದುಡ್ಡು ನಿನಗೆ? ಲಾಟ್ರಿ ಏನಾದರೂ ಹೊಡಿತದೇನೋ, ನಿಧಿ ಏನಾದರೂ ಸಿಗ್ತದೇನೋ? ಅದು ನೀವ್ ಹೇಳ್ಬೇಕು ಗುರುಗಳೇ, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ನಾನು ಹೇಳ್ಬೇಕು ತಾನೆ, ಹೇಳ್ತೀನಿ. ಬಟ್ ನೀನ್ ಅದನ್ನ 1 ವಾರ 2 ವಾರದಲ್ಲಿ ಹೆಂಗ್ ಸಾಲ್ವ್ ಆಗುತ್ತೆ? 3.25 ಕೋಟಿ ಸಾಲನ 1 ವಾರ 2 ವಾರದಲ್ಲಿ ಹೇಗೆ ತೀರ್ಸಕ್ಕಾಗಲ್ಲ. ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ. ಅವನು ಇರೋಪರ ಆಸ್ತಿ ಗೀಸ್ತಿ ಎಲ್ಲ ಮಾರ್ಕೊಂಡು ಸುಮಾರು ಒಂದು 6 ತಿಂಗಳಾಗಿದೆ. 6 ತಿಂಗಳಿಂದ ಏನೂ ಕೆಲಸ ಮಾಡ್ತಾ ಇಲ್ಲ. ಏನೂ ಕೆಲಸ ಮಾಡ್ತಾ ಇದ್ರೆ ಜೀವನ ನಡೆಯೋದು ಹೇಗೆ? ಮನೆ ಬಾಡಿಗೆ ಮನೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾವ್ರೆ, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಇವ್ರನ್ನೆಲ್ಲ ಸಾಕೋದು ಹೆಂಗೆ? ಕೆಲಸ ಮಾಡ್ತಾ ಇಲ್ಲ, ನನಗೆ ಯಾರೂ ಕೆಲಸ ಕೊಡ್ತಾ ಇಲ್ಲ. ನನಗೆ ಸಾಲ ಕೊಟ್ಟಿರೋರು ಕೇಳಿದ್ರೆ ಅವ್ರು ವಾಪಸ್ಸು ಕೊಡ್ತಾ ಇಲ್ಲ. ಕೆಲಸನೂ ಮಾಡ್ತಾ ಇಲ್ಲ, ಸಾಲ ಕೊಟ್ಟಿರೋರು ವಾಪಸ್ ಕೊಡ್ತಾ ಇಲ್ಲ. ಸಾಲ ಈಸ್ಕೊಂಡಾದ್ರೂ ಬೇರೆ ಏನಾದರೂ ಮಾಡ್ಬೇಕಲ್ಲ, ಮಾಡ್ತಾ ಇಲ್ಲ. ಕೆಲಸನೂ ಮಾಡ್ತಾ ಇಲ್ಲ, ಬೇರೆ ಕಡೆ ಕೈ ಹಾಕ್ತಾ ಇಲ್ಲ. ಯಾಕೆ ಕೈ ಹಾಕ್ತಾ ಇಲ್ಲ? ನಾನೇನಾದರೂ ಈಗ ಸಾಲ ಇಸ್ಕೊಂಡ್ಬಿಟ್ರೆ ಅದನ್ನ ಹೆಂಗ್ ತೀರ್ಸೋದು? ಸರಿ, ಸುಮ್ಮನೆ ಕುಂತ್ಕೊಂಡ್ರೆ ಹೆಂಗ ತೀರಿಸ್ತೀಯಾ?
ಈಗ ಕೆಲಸ ಅಂತೂ ಮಾಡ್ತಾ ಇಲ್ಲ, 6 ತಿಂಗಳಿಂದ ಪುಕ್ಸಟ್ಟೆ ಮನೇಲಿ ಸುಮ್ಮನೆ ಕುಂತ್ಕೊಂಡು 3 ಹೊತ್ತು ಊಟ ಮಾಡ್ತಾ ಇದೆಯಾ, ನಯಾ ಪೈಸೆ ಉಪಯೋಗ ಇಲ್ಲ. ಎಲ್ಲಾದ್ರೂ ಹೋಗಿ ಒಂದ್ ಕಡೆ ಕೆಲಸ ಮಾಡಿದ್ರೆ 15-20 ಸಾವಿರ ಸಂಬಳನಾದ್ರೂ ಸಿಗ್ತದೆ, ಮನೆ ಮೇಂಟೆನೆನ್ಸ್ಗಾದ್ರೂ ಆಗುತ್ತೆ. ಇವನು ಹಂಗ ಮಾಡ್ತಾ ಇಲ್ಲ, ಸುಮ್ಮನೆ ಕುಂತ್ಕೊಂಡವನೇ ಏನೂ ಮಾಡ್ತಾ ಇಲ್ಲ. ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತೆ? ಈ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ. ನೋಡಿ, ನೀವು ಸಾಲಕ್ಕೆ ಸಿಗಾಕೊಂಡಿದ್ರೆ ನಿಮ್ಮೆಲ್ಲರಿಗೂ ನಾನು ಹೇಳೋ ಉತ್ತರ ಏನು ಅಂದರೆ, ಮೊದಲು ನಿಮ್ಮ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳಿ, ಪಾರ್ಟ್ ಟೈಮ್ ಜಾಬ್ ಮಾಡಿ. ಸೊ ನಿದ್ದೆ ನೀವು ಕೇವಲ 4-5 ಗಂಟೆ ನಿದ್ದೆ ಮಾಡಿದ್ರೆ ಹೆಚ್ಚು, ಜಾಸ್ತಿ ಆಯ್ತದೆ. ಯಾಕೆಂದರೆ ನಿದ್ದೆ ಬರೋದು ಇಲ್ಲ. ಆ 4-5 ಗಂಟೆ ಮಾತ್ರ ನಿದ್ದೆ ಮಾಡಿ, ಮಿಕ್ಕಿದ್ದ ಸಮಯವನ್ನು ಡಬಲ್ ಡ್ಯೂಟಿ ಮಾಡಿ ಹೆಚ್ಚಾಗಿ ದುಡಿದು ಅದನ್ನು ತೀರಿಸ್ಬೇಕು. ಇಲ್ಲ, ಯಾರ್ಯಾರು ಸಾಲ ಕೊಟ್ಟಿದ್ದಾರೆ ಅಥವಾ ಸಾಲದ ನಿಮಗೆ ಕಾಟ ಇದೆ ಅವ್ರಿಗೆಲ್ಲ ಹೋಗಿ ಇರೋ ಸತ್ಯವನ್ನು ಹೇಳಿಕೊಂಡು ರಿಕ್ವೆಸ್ಟ್ ಮಾಡಿ. ಈ ಕೆಲವೊಂದು ಸೂಕ್ಷ್ಮ ವಿದ್ಯೆಗಳಿಂದ ಆ ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಕೊಳ್ಳೋ ರೀತಿ ಏನು ಮಾಡಬೇಕು, ಆ ಒಂದು ತಂತ್ರಗಳನ್ನು ನಾನು ಹೇಳ್ಕೊಡ್ತೀನಿ. ಯಂತ್ರ, ತಂತ್ರ, ಮಂತ್ರ, ಇದನ್ನ ಭೈರವ ಅಗೋರ ನನಗೆ ಅತ್ಯದ್ಭುತವಾಗಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಹೇಳ್ಕೊಟ್ಟಿರೋದು. ಆ ಒಂದು ಯಾವುದೋ ಒಂದು 3ರಲ್ಲಿ ಒಂದನ್ನು ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ಅದು ಬಿಟ್ಬಿಟ್ಟು ಮ್ಯಾಜಿಕ್ ಮಾಡಿದಂಗೆ ಓಂ ಚೂಮ್ ಭ್ರೀಮ್ ಅಂದಿದ ತಕ್ಷಣನೇ ನಿಮಗೆ 3 ಕೋಟಿ ಸಾಲ ಎಲ್ಲ ವಾಸಿ ಆಗೋಗ್ತು, ಸಾಲ ಆಗೋಯ್ತು. ಯಾರೋ ಒಬ್ರು ಸಿನಿಮಾ ರಂಗದವರು ಇದೇ ರೀತಿ ಸಾಕಷ್ಟು ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ. ಒಬ್ಬಳು ಆಕೆಗೆ ನಾನು ಸಾಕಷ್ಟು ಸುಮಾರು ಒಂದು 3-4 ವರ್ಷ ಸರ್ವಿಸ್ ಕೊಟ್ಟೆ. ಇನ್ನೇನು ಸಾಲ ತೀರುವಂಥ ಹಂತ. ಸೊ ಮೈನಸಲ್ಲಿ ಇದ್ದೋಳು ಝೀರೋಗೆ ಬಂದ ಮೇಲೆ ಅಹಂಕಾರ ಬಂದ್ಬಿಡ್ತು ಆಕೆ ಅಹಂಕಾರ ಪಟ್ಟು ಇನ್ನ ಈತನ ಹತ್ರ ನನಗೆ ಅವಶ್ಯಕತೆ ಇಲ್ಲ, ನಾನು ಇವನಿಗೆ ಗುರುದಕ್ಷಿಣೆ ಕೊಡೋದಾಗ್ಲಿ ಫೀಸ್ ಕೊಡೋದಾಗ್ಲಿ ನಯಾ ಪೈಸೆ ಉಪಯೋಗ ಇಲ್ಲ. ಆಕೆ ಬರೋದೇ ಬಿಟ್ಬಿಟ್ಲು. ಅದೇ ಲಾಸ್ಟು. ಯಾವಾಗ ಇನ್ನೇನು ಬೆಳೆಯುವಂಥ ಹಂತ ಬೆಳೆದು ಬಿಡ್ಬೋದಾಯ್ತು, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದಾಯ್ತು. ಮೈನಸ್ಸಿಂದ ಝೀರೋಗೆ ಬಂದ ಮೇಲೆ ಅಹಂಕಾರ ಬಂದ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟು. ಈ ರೀತಿ ಸಾಕಷ್ಟು ಜನ ಅವರವರ ಅಜ್ಞಾನದಿಂದ ಕರ್ಮದ ಮೂಲಕ ನಕಾರಾತ್ಮಕ ಕರ್ಮ, ಪಾಪಕೃತ್ಯಗಳು ಅಂದ್ರೆ ಕೇವಲ ದೈಹಿಕವಾಗಿ ಮಾಡೋದೇ ಅಲ್ಲ, ಮಾನಸಿಕವಾಗಿ ಆಲೋಚನೆಗಳು ಮಾಡೋದು ಕೂಡ ಪಾಪಕೃತ್ಯಗಳೇ. ಆ ರೀತಿ ಪಾಪಕೃತ್ಯಗಳನ್ನ ಮಾಡಿ ಖಂಡಿತವಾಗ್ಲೂ ನೀವು ಈ ಸಾಲದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲ. ನಿಜವಾಗ್ಲೂ ಅದು ಎಂಥ ಸಾಲಗಳನ್ನೇ ಆಗಿರಲಿ, ಏನಕ್ಕೋಸ್ಕರ ಮಾಡಿರ್ತೀರ ಅದಾದರೂ ತೊಂದರೆ ಇಲ್ಲ. ಬಂದು ಮುಕ್ತವಾಗಿ ಎಲ್ಲವನ್ನ ಹೇಳಿಕೊಂಡು ನಿಮ್ಮ ಪೂರ್ವಾಪರಗಳನ್ನು ತಿಳಿದ ಮೇಲೆ ನಿಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಏನು ಎತ್ತ ಹೇಳಿದ್ದನ್ನೆಲ್ಲವನ್ನ ನೀವು ಚಾಚು ತಪ್ಪದೆ ಮಾಡಿದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಸಮಯ ಆಗುತ್ತೆ. ನಿಮ್ಮೆಲ್ಲರಿಗೂ ಅಂತಿಮವಾಗಿ ನಾನು ಹೇಳೋದೇನು ಅಂತಂದ್ರೆ, ಯಾರೋ ಒಬ್ಬ ದುಶ್ಚಟವನ್ನು ಕಲ್ತ್ಬಿಟ್ಟಿರ್ತಾರೆ. ಅವ್ನು ಸ್ಮೋಕ್ ಮಾಡ್ತಾವನೆ, ಅವ್ನು ಸುಮಾರು ಒಂದು 30 ವರ್ಷದಿಂದ ಸ್ಮೋಕ್ ಮಾಡ್ತಾನೆ. ಅವನನ್ನು ಪಟಕ್ಕಂತ ಬಿಡಿಸ್ಬಿಡಕ್ಕಾಗಲ್ಲ. 30 ವರ್ಷ ಒಂದು ಕ್ಷಣದಲ್ಲಿ ಕಟ್ ಮಾಡ್ಬಿಟ್ಟು ಅವ್ನು ಸ್ಮೋಕ್ ಬಿಟ್ಬಿಡ್ಬೋದು, ತೊಂದರೆ ಇಲ್ಲ. ಅನಾರೋಗ್ಯ ಬರ್ತದೆ, ಅವ್ನು ಸಾಯ್ಲೂಬಹುದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಕುಡಿತಾವನೆ 20-30 ವರ್ಷದಿಂದ ಕುಡಿತಾವನೆ, ಅವನನ್ನು ಪಟಕ್ಕಂತ ಹೋಗ್ಬಿಟ್ಟು ಅದೇನೋ ಮಾತ್ರೆ ಹಾಕ್ಸ್ಬಿಟ್ಟು ರಿಯಾಬ್ ಸೆಂಟರ್ಗೆ ಹಾಕಿ ಬಿಡಿಸ್ಬಿಡ್ತಾರೆ. ತಾತ್ಕಾಲಿಕವಾಗಿ ಬಿಡ್ತಾನೆ, ಮತ್ತೆ ತಿರ್ಗಾ ಬಂದು ಕುಡಿತಾರೆ. ಯಾಕೆಂದ್ರೆ ಯಾವುದೇ ಚಟಗಳನ್ನು ನಾವು ಬೆಳೆಸೋದಕ್ಕೆ ಎಷ್ಟು ಸಮಯ ಬೇಕು ಅಥವಾ ನಾವು ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ ಅದನ್ನು ಅಳಿಸೋದಕ್ಕೂ ಅಷ್ಟೇ ಸಮಯ ಬೇಕಾಗುತ್ತೆ. ಅಷ್ಟು ನಿಧಾನವಾಗಿ ಆ ಪ್ರೋಸೆಸ್ ಹೋದ್ರೆ ಇದು ಶಾಶ್ವತವಾದಂತಹ ಪರಿಹಾರ. ಈ ಶಾಶ್ವತವಾದದ್ದು, ತಾತ್ಕಾಲಿಕವಾದದ್ದು, ಇದು ಎರಡಕ್ಕೂ ವ್ಯತ್ಯಾಸಗಳು ತಿಳ್ಕೊಳ್ಳಿ. ದಯಮಾಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಕಾಲ್ ಮಾಡಬೇಡಿ, ನನಗೆ ಸಾಲ ಇದೆ ಮೆಸೇಜ್ ಮಾಡಬೇಡಿ, ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ. ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ. ನಿಮ್ಮ ಹೆಸರು, ವಯಸ್ಸು, ಯಾವ ಸ್ಥಳದಲ್ಲಿದ್ದೀರಾ, ಏನು ವೃತ್ತಿ ನಿಮ್ಮದು, ಮದುವೆ ಆಗಿದೆಯಾ, ಮಕ್ಕಳಿದೆಯಾ, ನಿಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡ ನಂತರ ವ್ಯವಹಾರ ಮುಂದುವರಿಸೋದು ಬಹಳ ಈಸಿ. ಸಾಕಷ್ಟು ಜನ ದಿನಕ್ಕೆ ಒಂದು 700-800 ಮೆಸೇಜ್ಗಳು ಬರ್ತವೆ, 1000 ಹತ್ತತ್ರ ಮೆಸೇಜ್ ಬರುತ್ತೆ. ಎಲ್ಲರಿಗೂ ನಿಮ್ಮ ಹೆಸರೇನು ಹೇಳಿ ಅಂತ ಕೇಳ್ತೀನಿ, ಬಟ್ ಹೇಳೋದಿಲ್ಲ. ಹೆಸರು ಇಲ್ಲದೇ ಇರೋಂಥ, ಅಂದ್ರೆ ನಿಮ್ಮ ಹೆಸರು ಹೇಳಿ ಅಂತ ಹೇಳದೇ ಇರೋರು ನನ್ನ ಹತ್ರ ಹೆಚ್ಚು ಕಡಿಮೆ ಒಂದು 15,000 ನಂಬರ್ಗಳಿದಾವೆ ವಾಟ್ಸಪ್ ಅಲ್ಲಿ. ನಿಮ್ಮ ಹೆಸರೇನಿ ಅಂದ್ರೆ ಹೇಳೋದಿಲ್ಲ, ಆದ್ರೆ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅವ್ರು ಏನನ್ನ ನನ್ನನ್ನು ಕೇಳ್ತಾರೆ ಆ ರೀತಿ, ಅಂದ್ರೆ ಅವರ ಮನೆಯ ಜವಾನ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಕೂಲಿ ಕೆಲಸ ಮಾಡೋನು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅವ್ರು ಕೇಳಿದ್ದಕ್ಕೆಲ್ಲ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ನಾನು ಉತ್ತರ ಕೊಡ್ಲಿಲ್ಲ ಅಂದ್ರೆ ಉತ್ತರ ಕೊಡೆಯ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಬಹಳ ಸಂತೋಷ, ನನಗೇನು ಬೇಸರ ಇಲ್ಲ. ಬಟ್ ಒಂದು ಸಣ್ಣ ಸಾಮಾನ್ಯ ಜ್ಞಾನ
ನಿನ್ನ ಹೆಸರೇನು ಅಂತ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲದೇ ಇದ್ದವರು ಯಾತಕ್ಕೋಸ್ಕರ ಮೆಸೇಜ್ ಮಾಡ್ತೀರಾ? ಖಂಡಿತವಾಗಲೂ ಆ ರೀತಿ ಮೆಸೇಜ್ ಮಾಡುವಂತಹ ಅವಶ್ಯಕತೆ ಇಲ್ಲ. ದಯಮಾಡಿ ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ರೂ ಪರಿಹಾರ ಬೇಕು ಅನ್ನೋರು ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆಲ್ಲವನ್ನ ಬಿಡಿಸಿ 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 ವಿವರವಾಗಿ ಹೇಳ್ತೀನಿ. ಬರೀ ಹೇಳೋದು ಮಾತ್ರ ಅಲ್ಲ, ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಹಲವಾರು ದಾರಿಗಳನ್ನು ನಿಮಗೆ ಸೂಚಿಸ್ತೀನಿ, ಮಾರ್ಗದರ್ಶನವನ್ನು ನೀಡ್ತೀನಿ. ಸಮಸ್ಯೆಗೆ ಪರಿಹಾರ ಕೊಡೋದು ಮಾತ್ರ ಅಲ್ಲ, ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದ್ರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.